ನಾನು ಒಂದು ವ್ಯಕ್ತಿಗೆ ನಾನು ಇದನ್ನು ಅರ್ಪಣೆ ಮಾಡಿದ್ದೇನೆ. ನನ್ನ ಬದುಕಿನಲ್ಲಿ ನನ್ನ ಮೇಲೆ ಇನ್ನಿಲ್ಲದಂತ ಪ್ರಭಾವ ಮಾಡಿದ ಒಬ್ಬ ವ್ಯಕ್ತಿಗೆ ನಾನು ಇದನ್ನು ಅರ್ಪಣೆ ಮಾಡಿದ್ದೇನೆ. ಅವರ ಹೆಸರನ್ನು ಇಲ್ಲಿ ಎಲ್ಲೂ ಬರೆದಿಲ್ಲ, ಆದ್ರೆ ಅವರ ವರ್ಣನೆಯನ್ನು ಬರೆದಿದ್ದೇನೆ. ಮಧ್ಯದಲ್ಲಿ ಯಾರು ಹೇಳಬೇಡಿ, ನಾನು ಕೊನೆ ಕೇಳ್ತೇನೆ, ಅದು ಯಾರಂತ ನಿಮ್ಗೆ ಗೊತ್ತಾಗಿದ್ರೆ ನೀವು ನನಗೆ ಇದನ್ನು ಹೇಳಬೇಕು. ಈ ಕವನದ ಹೆಸರು ಕಸ್ತೂರಿ. ಕರ್ತ ಮೊಗ ಬೆಲ್ತ ತಾಡಿ ತಲೆಲೂರು ಗಾಂಧಿ ಟೊಪ್ಪಿ, ಕರ್ತ ಮೊಗ ಬೆಲ್ತ ತಾಡಿ ತಲೆಲೂರು ಗಾಂಧಿ ಟೊಪ್ಪಿ, ಮಿನ್ನರ ಕಣ್ಣಿಂಗ ಚೊಂಬುಡ ಕಂಠ ಬೆರಕೆಲ್ಲಾತೋ ಚಿರಿಕೆ, ಮಿನ್ನರ ಕಣ್ಣಿಂಗ ಚೊಂಬುಡ ಕಂಠ ಬೆರಕೆಲ್ಲಾತೋ ಚಿರಿಕೆ, ತಡಿಯೂನ್ ಶುದ್ಧ ಮನಸ್ಸುನ್ ಶುದ್ಧ ಕಣಕಿಲ್ಲಾತೋ ಕಿರ್ಫ, ತಡಿಯೂನ್ ಶುದ್ಧ ಮನಸ್ಸುನ್ ಶುದ್ಧ ಕಣಕಿಲ್ಲಾತೋ ಕಿರ್ಫ, ಎಲ್ತುನ್ ಚಂದ ಚೆಲ್ತುನ್ ಚಂದ ನಿಂಗ ಕಾಣುಗೆ ಕಣ್ಣುಗೆ ಹಬ್ಬ. ഇണ്ടെന്തരായിട്ട് ബെൽക്കര് നിറഞ്ഞൊരു തിരികാണ്ടില്ല, പാട്ട് കേക്കര് കോകില ഇല്ല, കമ്മനെ നിറഞ്ഞൊരു പൂ കാണ്ടില്ല. എവിടെല്ലാറ് നിങ്ങ ಒಂಚಿಟ್ಟು ಓ ಐಕ್ಯತೆ ಪಾಡಿಯ ರುವಾರಿ, ಓ ಐಕ್ಯತೆ ಪಾಡಿಯ ರುವಾರಿ, ಕನ್ನಡ ಉಮ್ಮರ ತುತ್ತೂರಿ ಬ್ಯಾರಿ ಕೌಮರ ಕಸ್ತೂರಿ, ಎವಿಡೆಲ್ಲಾರು ನಿങ്ങ ಒಂಚಿಟ್ಟು ಅರೆಂಗ್ ಚೆಲ್ವಾರದ ಅಲ್ಹಮ್ದುಲಿಲ್ಲ. ಬಿ ಎಂ ಇದ್ದಿನಪ್ಪ ನಾನು ಮರಕತ್ತ ഒരു ಕವಿ ಇಂಡು ಬಿ ಎಂ ಇದ್ದಿನಪ್ಪ ನನ್ನ ನಡ್ಲು ಉಂಡೆಂಗ್ಲು ಇಂಡತ್ತ ನಾಳೆ ನನ್ನ ಬ್ಯಾರೈಟಿ ಕಾತು ಆ ಬೇಸರ ನಾಲ್ಲು ಎಪ್ಪೆಂಗು ವರ್ಕ ಬಿ ಎಂ ಇದ್ದಿನಪ್ಪನವರು ನನಗೊಂದು ಕಾಲ್ ಮಾಡೋದು, ಹಿರಿಯವರು ನೀವು ಕೇಳಿರ್ಬೋದು, ನಿಮ್ಗೆ ಪುಸ್ತಕ ಇದೆ ಯಾಕೆ ಹೇಳೋದು, ನಾನೆಲ್ಲ ಮೀಟಿಂಗ್ ಮಧ್ಯೆಯಲ್ಲಿದ್ದೀನಿ, ಕೆಲವು ಸರ್ತಿ ಕೊಚ್ಚಿನ್ ಎಲ್ಲ ಚೆನ್ನೈ ಎಲ್ಲ, ನಿಮ್ಮೊಂದು ಕವನ ಕೇಳ್ಬೇಕು ನನಗೆ ಅಂತ ಹೇಳೋದು. ನಾನು ಯಾವಾಗ್ಲೂ ಬ್ಯಾಗ್ನಲ್ಲಿ ಒಂದು ಕವನ ಇಟ್ಕೊಳ್ಳೋದು ಯಾವಾಗ್ಲೂ, ಅವರೊಂದು ಕೇಳ್ತಾರೆ ಅಂತ, ಈಗ ಸ್ವಲ್ಪ ಫ್ರೆಶ್ ಅದೇ ಅಂತ ಹೇಳಿ. ಆ ತರ ನನಗೆ ಒಂದು ನನ್ನ ಪ್ರೇರಿಸಿದವರು ಮತ್ತೆ ಯಾರಿಲ್ಲ. ಈ ಒಂದು ಕೃತಿಯನ್ನ ಬಿ ಎಂ ಇದ್ದಿನವರ ಪರವಾಗಿ ಅವರ ಮಗ ಬಿ ಎಂ ಬದ್ರುದ್ದೀನ್ ಅವರು ಇದನ್ನು ಬಂದು ನನ್ನಿಂದ ಸ್ವೀಕರಿಸಬೇಕಂತ ನಾನು ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ.